ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಟ್ಯಾಕ್ಸಿಕ್ ನಾವು 3 ಥಿಯೇಟ್ರ್ ಹಾಕಿದ್ದೀವಿ ಈಗ ನಾವು ಮೆಜೆಸ್ಟಿಕಲ್ಲಿ. ಯಾವುದು ಸಂತೋಷ್ ಒಂದು, ನರ್ತಕಿ ಒಂದು, ಸಂತೋಷಲ್ಲಿ ಕನ್ನಡ ಲ್ಯಾಂಗ್ವೇಜ್ ಹಾಕಿದ್ದೀವಿ 6 ಶೋ, ನರ್ತಕಿಲಿ 4 ಶೋ ಹಿಂದಿ ಹಾಕಿದ್ದೀವಿ, ತ್ರಿವೇಣಿಲಿ ತೆಲುಗು ಹಾಕಿದ್ದೀವಿ 4 ಶೋ. ಬಟ್ ಪಕ್ಕದಲ್ಲಿ AMB ಕೂಡ ಇದೆ ನಮಗೆ. ಇದಕ್ಕೆ ಈ ಸಿನಿಮಾಗೆ ನಮಗೆ ಚಾಲೆಂಜ್ ಇದೆ, AMB ಕಾಂಪಿಟೇಷನ್. ನಾವು ಈ ಫಸ್ಟ್ ಸಿನಿಮಾ ಇದು. ಮೊದಲು AMB ಇರಲಿಲ್ಲ ನಮಗೆ. ನೆಕ್ಸ್ಟ್ ಕಾಂತಾರ ಮೂವಿಗೆಲ್ಲ AMB ಇರಲಿಲ್ಲ, ನಮ್ಮ ಸಿಂಗಲ್ ಸ್ಕ್ರೀನ್ ಐತಿ. ಇಲ್ಲಿ ಈ AMB ಇದೆ. ಈಗ ನಮ್ಮ ಜೊತೆಗೆ AMB ಕೂಡ 40 ಶೋ ಆ್ಯಡ್ ಆಗಿದೆ ಈಗ KG ರೋಡಲ್ಲಿ. ಎಷ್ಟರ ಶೋ ಆ್ಯಡ್ ಆಗೈತೆ ಎಲ್ಲ. ಅಲ್ಲೂ ಕೂಡ 40 ಶೋ ಫುಲ್ ಇದೆ, ಇಲ್ಲೂ ಕೂಡ ನಮ್ದು 5 ಶೋ ಕನ್ನಡ ಫುಲ್ ಆಗಿದೆ. ಎಲ್ಲ ಕಡೆ ಕ್ರೇಜು ಶೋ ದಿನ ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಆಡಿಯನ್ಸು ಟಿಕೆಟು ಕೂಡ ಜಾಸ್ತಿ ಕೇಳ್ತಾ ಇದ್ದಾರೆ. ನಮ್ಮ ಕೈ ಶೋ ಕೊಡೋಕೆ ಆಗ್ತಾಯಿಲ್ಲ, ಎಕ್ಸ್ಟ್ರಾ ಶೋ ಮಾಡೋಕ್ಕಾಗ್ತಾಯಿಲ್ಲ. 3 ಅವರ್ ಸಿನಿಮಾ ಇರೋದ್ರಿಂದ ನಾವು ಅದರಲ್ಲಿ ಫ್ಯಾನ್ಸ್ಗೆ ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ದಿನ ಸಿನಿಮಾ ಟಿಕೆಟ್ ತೊಗೊಳ್ಳಿ, ಈ ಸಿನಿಮಾ ಇವತ್ತು ಆಗೋದಿಲ್ಲ ಕೊಡೋಕ್ಕೆ ಅಂತ ಹೇಳ್ತಾ ಇದ್ದೀವಿ. ಬಟ್ ಫ್ಯಾನ್ಸು ಕೇಳ್ತಾ ಇದ್ದಾರೆ, ಆಯಿತು ಸರ್ ನೆಕ್ಸ್ಟ್ ಶೋಗೆ ಕೊಡಿ, ಆಯಿತು ಪರವಾಗಿಲ್ಲ ನಾವು ಅಡ್ಜಸ್ಟ್ ಮಾಡ್ಕೊತೀವಿ ಅಂತ. ರೆಸ್ಪಾನ್ಸ್ ತುಂಬ ಬರ್ತಾ ಇದೆ. ಈಗ ಯಾರೋ ನಮ್ಮ ಫ್ರೆಂಡ್ಸ್ ಹೇಳಿದ್ರು ನಮಗೆ ಹಿಂದಿಲಿ ನೋಡಬೇಕು ಅನ್ಸುತ್ತೆ, ಹಿಂದಿ ಟಿಕೆಟ್ ಬೇಕು ಅಂದರು. ಬನ್ನಿ ನರ್ತಕಿಯಲ್ಲಿ ಹಾಕಿದ್ದೀವಿ, ಹಿಂದಿ ಟಿಕೆಟ್ ಕೊಡ್ತೀವಿ ಅಂತಂದು. ಎಲ್ಲ ಲ್ಯಾಂಗ್ವೇಜು ರೆಸ್ಪಾನ್ಸು ಜೋರಾಗಿದೆ. ಇದು ಏನಾಗಿದೆ, ಈ ಸಿನಿಮಾ ಟ್ಯಾಕ್ಸಿಗೆ ಲ್ಯಾಂಗ್ವೇಜ್ ಇಲ್ದಂಗೆ ಆಗೋಗಿದೆ. ಇದು ಫಸ್ಟ್ ಸಿನಿಮಾ ನಮ್ಮ ಕನ್ನಡದಲ್ಲಿ ನಾವು ಸರ್ವಿಸಲ್ಲಿ ನೋಡ್ತಾ ಇರೋದು. ಲ್ಯಾಂಗ್ವೇಜ್ ಇಲ್ದಲೇ ಸಿನಿಮಾಗೆ ಟಿಕೆಟ್ ಕೇಳ್ತಾರೆ ಆಡಿಯನ್ಸು. ಫಸ್ಟ್ ಸಿನಿಮಾ. ನಮ್ಮದು 6 ಶೋಗೆ ನಮ್ಮದು 6,500 ಟಿಕೆಟ್ ಇದೆ. 6,500 ಟಿಕೆಟು ಖಾಲಿಯಾಗಿದೆ. ಓಕೆ ಸರ್, ಹೇಳಿ, ಇವಾಗ KGF ಲಾಸ್ಟ್ ಮೂವಿ ಬಂದಿದ್ದು ಯಶ್ ಅವ್ರದ್ದು 4.5 ವರ್ಷ ಆಯಿತು. ಸೊ ಈಗ ಬರ್ತಿರೋದಕ್ಕೂ ಹೇಗೆ ಅನ್ಸುತ್ತೆ? 4 ವರ್ಷದ ಹಿಂದೆ KGF ಒಂದು ದಾಖಲೆ ಬರೆದ್ರೆ ಇವಾಗ ಟಾಕ್ಸಿಕ್ಗೆ ಯಾವ ರೀತಿ ಇದೆ ಕ್ರೇಜ್ ಅಂತ? KGF ರೆಕಾರ್ಡ್ ಕಲೆಕ್ಷನ್ ಇರುತ್ತೆ, ಅದೇನು ಕಮ್ಮಿ ಏನಿರಲಿಲ್ಲ ರೆಕಾರ್ಡ್ ಕಲೆಕ್ಷನು. ಬಟ್ ಇದು 4 ವರ್ಷ ಗ್ಯಾಪ್ ಆಗಿರೋದ್ರಿಂದ ಇನ್ನೂ ರೆಕಾರ್ಡ್ ಆಗುತ್ತೆ ಕಲೆಕ್ಷನ್. ನಮ್ಮಲ್ಲಿ ಇನ್ನೂ ಕ್ರೇಜ್ ಜಾಸ್ತಿ ಆಗಿಬಿಟ್ಟಿದೆ. ಬೇರೆ ಥಿಯೇಟ್ರಲ್ಲಂತೂ ನಮ್ಮ ಮೆಜೆಸ್ಟಿಕಲ್ಲಂತೂ ಟಿಕೆಟ್ಗೆ ದೊಡ್ಡ ಕೌಂಟಿಂಗೇ ಇಲ್ಲ. ನಮಗೆ ಟಿಕೆಟ್ ಕೊಡಿ ಅಷ್ಟೇ ಆಡಿಯನ್ಸ್, ನಮಗೆ ಟಿಕೆಟ್ ಬೇಕು, ಟಿಕೆಟ್ ಕೊಡಿ, ದುಡ್ಡು ಎಷ್ಟನ್ನಾಗಲಿ ಟಿಕೆಟ್ ಕೇಳ್ತಾವ್ರು. ಓಕೆ, ಇವಾಗ 6 ಗಂಟೆಯಿಂದ ಶೋಸ್ ಶುರುವಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಶೋಸ್ಗಳು ಹೌಸ್ಫುಲ್. ಈಗ ನಾಳೆದು ಮಾತ್ರ ಹೌಸ್ಫುಲ್ ಅಂತ ಹೇಳ್ತಿದ್ರಾ ಅಥವಾ ಹೇಗಿದೆ ಬೇರೆ ಬೇರೆ ದಿನದ್ದು? ನಮ್ಮಲ್ಲಿ ಮಂಡೇವರೆಗೂ ಹೌಸ್ಫುಲ್ ಇರುತ್ತೆ. ಈಗ ನನ್ನ ಒಂದು ಬುಧವಾರ 5 ಶೋನು ಸೋಲ್ಡ್ ಔಟ್ ಆಗಿದೆ ಟಿಕೆಟಿಂದ. ಬಿಕ್ಕಿ ಶೋ ಎಲ್ಲ ಆದಲೇ ಸ್ವಲ್ಪ ಫುಲ್ ಆಗಿದೆ, ಬಟ್ ಹೌಸ್ಫುಲ್ ಆಗ್ಬಿಡುತ್ತೆ. ನಮ್ದು ಇಲ್ಲಿ ಕೌಂಟ್ರಲ್ಲಿ ದುಡ್ಡು ಕೊಟ್ಟು ಕ್ಯಾಶ್ ತೊಗೊಳ್ಳೋರು ಆಡಿಯನ್ಸ್ ಜಾಸ್ತಿ ನಮಗೆ ಆಗಿರೋದ್ರಿಂದ ನಮ್ದು ಎಲ್ಲ ಶೋ ಫುಲ್ ಆಗುತ್ತೆ. ಪ್ರತಿದಿನ ಎಷ್ಟು ಮೂವಿ ಎಲ್ಲ ಫುಲ್ ಆಗಿದೆ. ರಾಮಾಚಾರ್ಯ ಆಗಲಿ, ಜಾನು ಆಗಲಿ, ಈ ಡ್ರಾಮಾ ಆಗಲಿ, ಇದಾಗಲಿ, ಅದು ಎಲ್ಲದಕ್ಕೂ ಒಂದೊಂದಕ್ಕಿಂತ ಕ್ರೇಜ್ ಜಾಸ್ತಿ ಇದೆ. ಇದು ಎಲ್ಲದಕ್ಕಿಂತ ಕ್ರೇಜ್ ಜಾಸ್ತಿ ಇದೆ.